ನಮಗೆ ಡೈಲಿ ಊಟದ ಜೊತೆ ಚಪಾತಿ ಇರಬೇಕು, ಅದರಲ್ಲೂ ಡೈಲಿ ಮಾಡ್ಕೊಳ್ಳೋಕ್ಕೆ ಟೈಮ್ ಇರಲ್ಲ ಅಂಥವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ವಿಡಿಯೋ ಎಂಡ್ವರೆಗೂ ನೋಡಿಬಿಡಿ. ಎಸ್ಪೆಷಲಿ ವರ್ಕಿಂಗ್ ವುಮೆನ್ಸ್ ಇರ್ತಾರಲ್ವಾ, ಅವರಿಗೆ ಚಪಾತಿ ಮಾಡೋದಂದರೆ ತುಂಬ ಟೈಮ್ ಟೇಕಿಂಗ್ ಪ್ರೋಸೆಸ್ ಅಲ್ವಾ, ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಟೈಮ್ ಟೇಕಿಂಗ್ ಅಂತೂ ಇರಲಿ ಬಿಡಿ, ಅದರಲ್ಲಿ ಇಷ್ಟು ಸಾಫ್ಟಾಗಿ ಚಪಾತಿ ಮಾಡಬೇಕಂದ್ರೆ ಕೆಲವೊಬ್ರಿಗೆ ಬರೋದೇ ಇಲ್ಲ. ಇನ್ನು ಕೆಲವೊಬ್ರಿಗೆ ಬಂದ್ರೂ ಬಿಸಿಯಾಗಿದ್ದಾಗ ಮಾತ್ರ ಸಾಫ್ಟಾಗಿರ್ತವೆ, ತಣ್ಣಗಾದ್ಮೇಲೆ ಹಾರ್ಡಾಗುತ್ತೆ. ಈ ಥರ ಪ್ರಾಬ್ಲಮ್ಗೆಲ್ಲ ಚೆಕ್ ಇಡಬೇಕಂದ್ರೆ ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ನಾನು ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ತಿಳಿಸ್ಕೊಡ್ತೀನಿ. ನೀವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗಾದರೆ ವೀಡಿಯೋಸ್ ಯಾವ ಮಿಸ್ ಆಗ್ದಿರಾ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅದು ಸರಿ, ನೀನು ಯಾಕೆ ಚಪಾತಿ ಈ ಥರ ಬಿಸಾಡಿಯಲ್ಲ ಅಂತ ತಿಳ್ಕೊಬೇಡಿ. ಯಾಕಂದರೆ ನಾನು ಚಪಾತಿನ ಬಿಸಿ ಇರೋವು ತಣ್ಣಗಾಗಲಿಕ್ಕೆ ಈ ಥರ ಒಣಗಾಕಿದ್ದೀನಿ. ಈ ಥರ ತಣ್ಣಗಾದ್ಮೇಲೆ ಬಾಕ್ಸ್ಗೆ ಹಾಕಬೇಕು. ಬಿಸಿ ಇರಲಿಕ್ಕೆ ಹಾಕಿದರೆ ಚೆನ್ನಾಗಿರೋದಿಲ್ಲ, ಸ್ಮೆಲ್ ಬಂದುಬಿಡುತ್ತೆ. ಈ ಥರ ಪೂರ್ತಿ ತಣ್ಣಗೆ ಮಾಡಿ ಬಾಕ್ಸಿಗೆ ಹಾಕೋದ್ರಿಂದ ಚಪಾತಿ 1 ವೀಕ್ ಆದರೂ ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.